ಬೆಂಗಳೂರಿನಲ್ಲಿ 15 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ಹೆಬ್ಬಾಳ ಪೊಲೀಸರಿಂದ 2 ಆರೋಪಿಗಳ ಬಂಧನವಾಗಿದೆ. ಕುಮಾರಸ್ವಾಮಿ ಲೇಔಟ್ನ ಮೊಹಮ್ಮದ್ ಮುದಾಸಿರ್, ದೆಹಲಿ ಮೂಲದ ನಿವಾಸಿ ರವಿಕುಮಾರ್ ಬಂಧನವಾಗಿದೆ. ಟ್ರಾಲಿ ಬ್ಯಾಗ್ ಮೂಲಕವಾಗಿ ಡ್ರಗ್ಸ್ ಅನ್ನು ತಂದಿದ್ದು ಈ ರವಿಕುಮಾರ್ ಪೆಡ್ಲರ್ ಮೊಹಮ್ಮದ್ಗೆ ಎಂಡಿಎಂಕೆಯನ್ನ ನೀಡ್ತಾ ಇದ್ದಾಗ ಬಂಧಿಸಲಾಗಿದೆ. ಇಬ್ಬರನ್ನ ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಸಿಟಿ ಪೊಲೀಸ್, ಬೆಂಗಳೂರು ಸಿಟಿ ಪೊಲೀಸ್ದು ಆ್ಯಂಟಿ ಡ್ರಗ್ಸ್ ಕ್ಯಾಂಪೇನಲ್ಲಿ ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಕ್ಯಾಂಪೇನಲ್ಲಿ ಈ ಲಾಸ್ಟ್ ಕಳೆದ 10 ದಿವಸದಿಂದ ಅಂದಾಜು 15 ಕೋಟಿ ಮತ್ತೆ ಡ್ರಗ್ಸ್ ಸೀಸ್ ಆಗಿದೆ. ಇದರಲ್ಲಿ ಮೇನ್ ಹೆಬ್ಬಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಲ್ರೆಡಿ 3 ಕೇಸಸ್ ರಿಜಿಸ್ಟರ್ ಆಗಿತ್ತು. ಆ 3 ಕೇಸಸಲ್ಲಿ ಮುಂದೆ ವರ್ಷಿ ಇನ್ನೂ ಅದರಲ್ಲಿ ಆಲ್ಮೋಸ್ಟ್ 7.5 kg MDMA ಸಿಕ್ಕಿದೆ. ಇದು ಭಾಳ ಒಳ್ಳೆ ಕೆಲಸ ಇದೆ. ಯಾಕೆಂದರೆ ಒಂದೇ ಕೇಸ್ಗೆ ಇಟ್ಕೊಂಡು ನಮ್ಮ ಪೊಲೀಸ್ ಅವರು ಬ್ಯಾಕ್ ಎಂಡ್ ಹೋಗಿ ಫ್ರಂಟ್ ಹೋಗಿ ಎಲ್ಲ ಸೀಸ್ ಮಾಡ್ತಾಯಿದ್ದಾರೆ ಅವರು. ಇದರಲ್ಲಿ ಒಬ್ಬ ಡೆಲ್ಲಿಯಿಂದ ಇನ್ನೊಬ್ಬ ಲೋಕಲ್ ಜನ ಅರೆಸ್ಟ್ ಆಗಿದ್ದಾರೆ. ಹೆಬ್ಬಾಲ್ ಪೊಲೀಸ್ ಸ್ಟೇಷನ್ದು ಎಲ್ಲ ಸಿಟಿ ಪೊಲೀಸ್, ಬೆಂಗಳೂರು ಸಿಟಿ ಪೊಲೀಸ್ದು ಆ್ಯಂಟಿ ಡ್ರಗ್ಸ್ ಕ್ಯಾಂಪೇನಲ್ಲಿ ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಕ್ಯಾಂಪೇನಲ್ಲಿ ಈ